ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋದಲ್ಲಿ ನನ್ನ ಮಗಳಿಗೊಂದು ಶಿವರಾತ್ರಿ ಹಬ್ಬಕ್ಕೋಸ್ಕರ ಫೋಟೋಶೂಟ್ನ ಮಾಡಿದ್ದೆ. ಸೊ ಮುಂಚೆನೇ ಹಾಕಿದ್ರೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಲಿಪಿ ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೋಗ್ಬಿಟ್ಟು, ತುಂಬ ದಿನ ಆಗಿತ್ತು, ಗ್ರಾಸರಿ ಎಲ್ಲ ಖಾಲಿಯಾಗಿತ್ತು ಮನೇಲಿ. ಹಾಗಾಗಿ ಎಲ್ಲದೂ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿ ಪ್ರತಿಯೊಂದನ್ನು ಶಾಪಿಂಗ್ ಮಾಡ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ಮನೆಗೆ ಸ್ವೀಟ್ಸ್ನ ತೊಗೊಂಡು ಟೈಲರ್ ಹತ್ರ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಲಿಪಿನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ನನ್ನ ಮಗಳನ್ನು ಪಿಕ್ ಮಾಡಿಕೊಂಡು ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಪೇಸ್ಟ್ರಲ್ ಕೇಕಿಗೆ ಹೋಗ್ಬಿಟ್ಟು ಚೀಸ್ ಕೇಕ್ನ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತು ಲಿಪಿ ಅಮ್ಮ ಜ್ಯೂಸ್ ಬೇಕು ಅಂತ ಕೇಳಿದ್ರು. ನಾವು ಯಾವಾಗಲೂ ಜ್ಯೂಸ್ ಕುಡಿತೀವಿ. ಅಲ್ಲಿಗೆ ಹೋಗ್ಬಿಟ್ಟು ಜ್ಯೂಸನ್ನ ತೊಗೊಂಡು ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ಅಮ್ಮ ಪಾಪು ಹತ್ರ ಆಟ ಆಡ್ಕೊಂಡು ಎದ್ದಿದ್ಲು. ಲಿಪಿಗೆ ಬಂದ ತಕ್ಷಣ ಫುಲ್ ಖುಷಿ. ಪಾಪು ಇವಾಗ ಎತ್ಕೊಂಡು ಓಡಾಡೋದು ಒಂಥರ ಕೈಗೆ ಸಿಗ್ತಾಳಲ್ಲ, ಹಾಗಾಗಿ. ಬಟ್ ಈಗಲೇ ಕೊಡೋಕ್ಕೆ ಭಯ, ನಿಗ್ರೋದು ಬೀಳೋದು ಎಲ್ಲ ಮಾಡ್ತಾಳೆ. ಹಾಗಾಗಿ ಲಿಪಿ ಜೋಪಾನ ಅಂದ್ಕೊಂಡು ಕೊಡೋದು. ಲಿಪಿ ಅಂತೂ ಹಿಚ್ಚಾಕುವಾಗ ಅವಳಿಗೆ ಖುಷಿ. ಆ್ಯಕ್ಚುಲಿ ಚಿಕ್ಕ ಮಕ್ಳಿಗೆ ತುಂಬ ಇಷ್ಟ ಆಗುತ್ತಂತೆ ಈ ಥರ ಮಕ್ಕಳೆಲ್ಲ ಹಿಚ್ಚಾಕೋದು, ಮುದ್ದು ಮಾಡೋದು ಎಲ್ಲ. ಹಾಗಾಗಿ ಯಾವಾಗಲೂ ನಗ್ನಗ್ತಾ ಇರ್ತಾಳೆ. ತುಂಬ ಹಿಂಸೆ ಕೊಟ್ಟರೆ ಮಾತ್ರ ಜೋರಾಗಿ ಅಳ್ತಾಳೆ. ಫಸ್ಟ್ ಕ್ರೈಯಿಂದ ಲಿಪಿಗೆ ಬಟ್ಟೆ ಬಂದಿತ್ತು, ಹಾಗಾಗಿ ಎಲ್ಲದೂ ಆರ್ಡರ್ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಹೀಗೆ ಎಲ್ಲದನ್ನು ಜೋಡಿಸಿ, ಅಮ್ಮ ಸ್ಯಾಟರ್ಡೆ ಯಾವ್ದು ಹಾಕ್ಕೊಂಡೋಗ್ಲಿ, ಥರ್ಸ್ಡೇ ಯಾವ್ದು ಹಾಕ್ಕೊಂಡೋಗ್ಲಿ ಅಮ್ಮ ಅಂತೇಳಿ ಕೇಳ್ತಾ ಇದ್ಲು. ಮಗಳಲ್ಲಿ ಹೊರಗಡೆ ಹಾಕೋಗುವಂಥದ್ದು ಒಂದೇ ಬಟ್ಟೆ ಇರೋದು, ಅದನ್ನು ಹಾಕ್ಕೊಂಡೋಗು ಅಂತ ಹೇಳಿದೆ. ಸೊ ನನ್ನ ಪೇಜಿಗೆ ಕೊಲಾಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಲಿಪಿಗೆ ಕೆಲವೊಂದು ಸತಿ ಬಟ್ಟೆ ಬರುತ್ತೆ. ಹಾಗಾಗಿ ಕೊಲಾಬ್ರೇಷನಿಗೆ ಬಂದಾಗ ನಾನು ಅವಳದೊಂದು ಕೋಡ್ ಶೇರ್ ಮಾಡಿರ್ತೀನಿ ನನ್ನ ಪೇಜಲ್ಲಿ. ಆ ಕೋಡ್ನ ಯೂಸ್ ಮಾಡಿದಾಗ 50% ಆಫರ್ ಸಿಗುತ್ತೆ ಫ್ಯಾಷನ್ ಮೇಲೆ. ಸಾಮಾನ್ಯ ಮಂತ್ಲಿ ಒಂದು ಸತಿ ಅಂತೂ ಹಾಕಿರ್ತೀನಿ ನಾನು. ಸಪೋಸ್ ಹಾಕಿಲ್ಲ ಅಂದರೆ ಕೆಲವರು ಮೆಸೇಜ್ ಮಾಡು ಕೇಳ್ತಾರೆ. ಬಟ್ ಆ ಕೋಡ್ ಏನಪ್ಪ ಅಂತ ಅಂದರೆ 1 ಮಂತ್ ಮಾತ್ರ ಇರುತ್ತೆ. ಅದಾದಮೇಲೆ ಅದು ಎಕ್ಸ್ಪೈರ್ ಆಗಿಬಿಡುತ್ತೆ. ಬಿಕಾಸ್ ನೆಕ್ಸ್ಟ್ ಕ್ಯಾಂಪೇನಿಗೆ ಅವರು ಎವ್ರಿ ಟೈಮ್ ನ್ಯೂ ಕೋಡ್ನ ಜನ್ರೇಟ್ ಮಾಡ್ತಾ ಇರ್ತಾರೆ ಮತ್ತು ಆಫರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆ್ಯಂಡ್ ಕೆಲವೊಂದು ಪ್ರಾಡಕ್ಟು ನೆಸ್ಟೇಶಿಯಿಂದ ಬಂದಿರೋ ಪ್ರಾಡಕ್ಟ್ ಎಲ್ಲ ಓಪನ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಓಪನ್ ಮಾಡ್ತಾಯಿದ್ದೆ. ಕೆಲವೊಂದೊಂದು ಸತಿ ಬ್ರೇಕ್ ಆಗಿಬಿಟ್ಟಿರುತ್ತೆ. ಬ್ರೇಕ್ ಆದಾಗ ನಾನು ಅದನ್ನು ರೀಪ್ಲೇಸ್ಮೆಂಟ್ ಹಾಕಲಿಲ್ಲ, ಲೇಟ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಓಪನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಒಂದು ಒಳ್ಳೆ ಥೀಮಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ವೀಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಪ್ರಾಡಕ್ಟ್ಸ್ ಅಂತೂ ಒಂದಕ್ಕೊಂದು ತುಂಬಾ ಚೆನ್ನಾಗಿತ್ತು. ಇದೊಂದು ಮಿರರ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ಕ್ಯೂಟ್ ಆ್ಯಂಡ್ ಆಗಿತ್ತು. ಮತ್ತು ಪೂರ್ತಿ ಎಲ್ಲ ಅನ್ಬಾಕ್ಸಿಂಗ್ ಮಾಡಲಿಲ್ಲ, ಬಿಕಾಸ್ ಮತ್ತೆ ಎಲ್ಲಿ ಜೋಡಿಸೋದಪ್ಪ ಅಂತೇಳಿ ತಲೆ ಕೆಟ್ಟೋಗುತ್ತೆ ಅಂಥೇಳಿ. ಬ್ರೇಕ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಮತ್ತೆ ಹಾಗೆ ಇಟ್ಟೆ. ಅಂತೂ ಒಂದೆರಡು ಪ್ಲೇಟ್ಸ್ ಬ್ರೇಕ್ ಆಗಿತ್ತು ಮತ್ತು ಸ್ಟ್ಯಾಂಡ್ ಎಲ್ಲ ಬ್ರೇಕ್ ಆಗಿತ್ತು. ಅದೆಲ್ಲದನ್ನು ರೀಪ್ಲೇಸ್ ಮಾಡಿದೆ. ಕೊನೆಗೆ ಹಿಂಗಿತ್ತು ಸಿಚುಯೇಷನ್ನು. ಅದಾದಮೇಲೆ ನಮ್ಮ ಸರ್ವಿಸ್ ಸ್ಟೇಷನ್ ಹುಡುಗ ಏನಕ್ಕೋ ಬಂದಿದ್ದ. ಸರಿ ಅಕ್ಕ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಬಿದ್ದಿರೋ ವೇಸ್ಟ್ ಎಲ್ಲದನ್ನು ತುಂಬಿ ಹೆಲ್ಪ್ ಮಾಡಿಬಿಟ್ಟು ಹೊರಗಡೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಡು ಹೋದರು. ಇಲ್ಲ ಅಂತ ಅಂದರೆ ಅಮ್ಮ ಪಾಪು ನೋಡ್ಕೊತಾಯಿದ್ರು, ನನಗೊಬ್ಳಿಗೆ ಹಿಂಸೆ ಆಗ್ತಾಯಿತ್ತು. ಹಾಗಾಗಿ ಆವತ್ತಿನ ದಿನ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಏನೆಲ್ಲ ಗ್ರಾಸರೀಸ್ ತೊಗೊಂಬಂದಿದ್ದೆ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬಾಟಲ್ನ ರೀಸೆಂಟಾಗಿ ವಾಶ್ ಮಾಡಿಸಿದ್ದೆ. ಹಾಗಾಗಿ ಏನು ಮಾಡಿದೆ, ಎಲ್ಲ ಬಾಟಲ್ನ ವಾಶ್ ಮಾಡೋಕ್ಕೆ ಹೋಗಲಿಲ್ಲ. ನೀಟಾಗಿ ಒಂದು ಡ್ರೈ ಕ್ಲಾತಲ್ಲಿ ನೀಟಾಗಿ ಒರೆಸಿಸ್ಕೊಂಡೆ. ನನಗೆ ಹೆಲ್ಪ್ ಮಾಡ್ತಾರಲ್ಲ ಅವ್ರ ಹತ್ರ ಒರೆಸಿಸ್ಕೊಂಡು ಸಾಮಾನೆಲ್ಲ ಏನಿತ್ತು ಅದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಂಡೆ. ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು 3 ಇಯರ್ಸ್ ಆಯಿತು ಗ್ಲಾಸ್ ಬಾಟಲ್ಸ್ನ ತೊಗೊಂಡು. ಯಾವುದನ್ನು ಮಾತ್ರ ಬ್ರೇಕ್ ಮಾಡಿಲ್ಲ, ಕೆಳಗೆ ಬೀಳ್ಸೋದಾಗಿರ್ಬೋದು ಆ ಥರ. ವಾಶ್ ಮಾಡುವಾಗ ಒಂದು 3 ಬ್ರೇಕ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದೀನಿ. ಗ್ಲಾಸ್ ಅದು ಮೇಂಟೆನೆನ್ಸ್ ಈಸಿನಾ ಅಂತ ಕೇಳ್ತಿದ್ರಿ ಅಲ್ವಾ? ಈಸಿ ಏನಿಲ್ಲ, ತುಂಬಾ ಕಷ್ಟ. ನಾನು ಪ್ರತಿ ಒಂದು ಸತಿನೂ ತೊಗೊಂಡು ಹಾಕುವಾಗ ಕೇರಲ್ಲೇ ಹಾಕ್ತಾಯಿರ್ತೀನಿ, ಎಲ್ಲಾದರೂ ಬಿದ್ದುಬಿಟ್ರೆ ಏನು ಮಾಡೋದು ಅಂತ ಹೇಳಿ. ಬಟ್ ಯಾವಾಗಲೂ ತೊಳ್ಕೊಳಕ್ಕೆ ಹೋಗಬಾರ್ದು. 3 ಮಂತ್ಸಿಗೆ ಒಂದು ಸತಿ ನೀಟಾಗಿ ತೊಳೆದೆತ್ತಿಟ್ಕೊಬೇಕು. ಮತ್ತು ಇಲ್ಲಾಂದರೆ ಒಂದೊಂದು ಸಾಮಾನು ಖಾಲಿಯಾಗಿರುತ್ತಲ್ಲ ಆವಾಗಲೇ ವಾಶ್ ಮಾಡಿ ಎತ್ತಿಟ್ಕೊಂಡ್ರು ಒಳ್ಳೆಯದು. ನಾನೇನು ಮಾಡ್ತೀನಿ, ಡ್ರೈ ಕ್ಲಾತಲ್ಲಿ ಜಾಸ್ತಿ ಒರೆಸ್ಕೊತಾನೆ ಇರ್ತೀನಿ. ಮತ್ತು ನಂದು ಪ್ಯಾಂಟ್ರಿ ಯೂನಿಟ್ ಕ್ಲೋಸ್ ಆಗಿರುತ್ತಲ್ವ, ಹಾಗಾಗಿ ಅಷ್ಟೊಂದು ಡಸ್ಟ್ ಏನು ಹೋಗಲ್ಲ. ನೀವು ಏನಾದರೂ ಇಷ್ಟ ಇದ್ದರೆ ಈಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಬಟ್ ಇವಾಗಂತೂ ಒಳ್ಳೊಳ್ಳೆ ಗ್ಲಾಸ್ ಜಾರ್ಸ್ ಬಂದಿದೆ, ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಯಾವ್ದು ನೋಡಿದ್ರೂ ತೊಗೋಬೇಕು ಅನಿಸುತ್ತೆ. ನಮ್ಮನೇಲಂತೂ ಥಿಂಗ್ಸ್ ಜಾಸ್ತಿ ಮಾಡ್ಕೊಬಿಟ್ಟಿದ್ದೀನೇನೋ, ಗಿಜಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಎಲ್ಲ ಕಡೆಯೂ ಥಿಂಗ್ಸು.
ಅಷ್ಟೊತ್ತಿಗೆ ಪಾಪು ಎದ್ದಿದ್ಲು, ಸ್ವಲ್ಪ ಅವಳಿಗೆ ಫೀಡ್ ಮಾಡಿ ಬರೋಣ ಅಂತ ಹೇಳಿಬಿಟ್ಟು ಅವಳನ್ನ ಎತ್ಕೊಂಡು ಮುದ್ದು ಮಾಡಿ ಫೀಡ್ ಮಾಡಿ ಮತ್ತೆ ಅವಳನ್ನ ಕೆಳಗಡೆನೆ ಕರ್ಕೊಂಡು ಬಂದೆ. ಹಿಂಗಿತ್ತು ಸಿಚುಯೇಷನ್. ಅಮ್ಮಂಗೆ ಹೇಳೋದು, ಅಮ್ಮ ಇಷ್ಟು ದಿನ ನಾನು ಕಿಚನಿಗೆ ಬಂದಿರಲಿಲ್ಲ, ನೀವು ಹೆಂಗೆ ಬೇಕಾದರೂ ಇಟ್ಕೊಳ್ಳಿ, ನಾನು ಏನು ಕೇಳಲ್ಲ, ಬಟ್ ಇವಾಗ ನಾನು ಇನ್ನು ಕಿಚನಿಗೆ ಬಂದಾಯ್ತಲ್ವ, ನಂಗೆ ಹೆಂಗೆ ಬೇಕು ಹಂಗೆ ಆರ್ಗನೈಸ್ ಮಾಡ್ಕೊಬೇಕು ಅಂತ ಹೇಳಿ ಪ್ರತಿಯೊಂದನ್ನು ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರ ಹತ್ರ ಪ್ರತಿಯೊಂದನ್ನು ತೆಗೆಸ್ಕೊಂಡು ಎಲ್ಲದನ್ನು ಒರೆಸಿಸ್ಕೊಂಡು ಎಲ್ಲದನ್ನು ಜೋಡಿಸಿದೆ. ಪಾಪುನು ಕಿಚನಲ್ಲಿ ಆರಾಮಾಗಿ ರಾಕರೆಲ್ಲ ಹಾಕಿದ್ದೆ. ಇದು ಆ್ಯಕ್ಚುಲಿ ಲಿಪಿದು ರಾಕರು, ಹಾಗಾಗಿ ನನ್ನ ಹತ್ರ ಲಿಂಕ್ ಇಲ್ಲ ಎಕ್ಸಾಕ್ಟಾಗಿ. ಸಿಮಿಲಾರ್ದು ಒಂದು ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಬಟ್ ಏನಂತ ಅಂದರೆ ಈ ರಾಕರು ಆಲ್ಮೋಸ್ಟ್ ನೀವು ಪಾಪು 1.5-2 ಮಂತ್ಸಿಂದ ಹಾಕ್ಬೋದು. ಆಮೇಲೆ ಮಕ್ಕಳು ಮಕ್ಕಳೇ ಆಗ್ತಾರಲ್ವ 5-6 ಮಂತ್ಸಿಗೆ, ಅದಾದಮೇಲೆ ಈ ರಾಕರ್ ನಿಜವಾಗ್ಲೂ ಯೂಸ್ ಆಗೋಲ್ಲ, ಸುಮ್ಮನೆ ವೇಸ್ಟ್ ಅನಿಸುತ್ತೆ. ಆಮೇಲೆ ಮಕ್ಕಳು ಕುತ್ಕೊಳ್ಳೋಂಗೆ ಆಗ್ತಾರಲ್ವ, ಕುತ್ಕೊಳ್ಳೋಕ್ಕಾದಾಗ ಯೂಸ್ ಆಗುತ್ತೆ. ಆರಾಮಾಗಿ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು, ಟಿ ವಿ ನೋಡ್ತಿರ್ತಾವಲ್ವ ಒಂದೊಂದ್ಸತಿ, ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಏನಕ್ಕಾದರೂ ಯೂಸ್ ಮಾಡ್ಕೊಬೋದು. ಇದಕ್ಕೆ ಆ್ಯಕ್ಚುಲಿ ಬೆಲ್ಟ್ ಬರ್ತಾಯಿತ್ತು ಮತ್ತು ಮೇಲ್ಗಡೆ ಒಂದು ಟಾಯ್ಸ್ ಥರನೂ ಬರ್ತಾಯಿತ್ತು. ಲಿಪಿದಲ್ವ, ಹಾಗಾಗಿ ಅದೆಲ್ಲ ಎಲ್ಲೆಲ್ಲೋಯ್ತು, ಹಾಳಾಗಿ ಹೋಗ್ಬಿಟ್ಟಿದೆ. ನನಗಂತೂ ಆ್ಯಕ್ಚುಲಿ ಮನೇಲಿ ರಾಕರ್ ಚೇರ್ ಅಂತೂ ತುಂಬಾ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಬಿಕಾಸ್ ಅವಳನ್ನ ಅದ್ರ ಮೇಲೆ ಆರಾಮಾಗಿ ಕೂರಿಸ್ಕೊಂಡು ಮಾತಾಡಿಸ್ಕೊಂಡು ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡ್ಕೊಳ್ತೀನಿ. ಸೊ ಈ ಥರ ಪ್ಯಾಂಟ್ರಿ ಯೂನಿಟಿಗೆ ಆರ್ಗನೈಸ್ ಮಾಡಿಕೊಂಡೆ. ಹೇಗೆ ಅನ್ನಿಸ್ತು ನನಗಂತೂ. ಹಿಂಗೆ ನೀಟಾಗಿಲ್ಲ ಅಂದರೆ ಏನಾದರೂ ಅಡುಗೆ ಮಾಡಬೇಕಾದ್ರೆ ಸಮಾಧಾನನೇ ಆಗೋಲ್ಲ, ನೀಟಾಗಿರಬೇಕು ಅಂತ ಹೇಳಿಬಿಟ್ಟು. ಅಂದ್ರೂ ಇತ್ತೀಚೆಗೆ ವೀಡಿಯೋಸು ಪಾಪು ಎಲ್ಲ ಬಂದ್ಬಿಟ್ಟು ಎಲ್ಲ ಕಡೆನೂ ಒಂಥರ ಹರಿವಿಟ್ಬಿಟ್ಟಿರ್ತೀನಿ, ಏನೂ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಆ್ಯಂಡ್ ಮಸಾಲೆ ಬಾಕ್ಸು ಖಾಲಿಯಾಗಿತ್ತು, ಅದನ್ನು ಕೂಡ ಫಿಲ್ ಮಾಡಿ ಎತ್ತಿಟ್ಕೊಂಡು ಕೆಲಸ ಎಲ್ಲ ಮುಗಿಸಿ, ಪಾಪುಗೆ ಇನ್ನೇನು ಶಿವರಾತ್ರಿ ಹಬ್ಬ ಹತ್ತಿರ ಬಂತಲ್ವ, ಮುಂಚೆನೇ ವೀಡಿಯೋ ಫೋಟೋಶೂಟ್ ಹಾಕ್ತೀನಲ್ಲ, ಯೂಶ್ವಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಹಾಗೆ ಮಾಡ್ತೀವಲ್ಲ. ಮತ್ತು ಆಮೇಲೆ ಬ್ಯುಸಿ ಆಗಿಬಿಡೋದು, ಏನೋ ಒಂದು ಬಂದ್ಬಿಡುತ್ತೆ ಸಡನ್ನಾಗಿ, ತೆಗಿಯೋಕ್ಕೆ ಆಗಲ್ಲ. ಹಾಗಾಗಿ ಈ ಥರ ತೆಗಿಯೋಣ ಅಂತ ಹೇಳಿಬಿಟ್ಟು ಅಮೆಝಾನಿಂದ ಶಿವನ್ ಕಾಸ್ಟ್ಯೂಮ್ ಅಂತ ಆರ್ಡರ್ ಮಾಡ್ಕೊಂಡಿದ್ದೆ. ಅಲ್ಲಿ ಸೈಜು 6-12 ಮಂತ್ಸ್ ಇತ್ತು, ಚಿಕ್ಕ ಮಗುಗಿರಲಿಲ್ಲ. ಸರಿ ಅದನ್ನೇ ಏನಾರು ಆಲ್ಟರ್ ಮಾಡ್ಬೋದೇನೋ ಅಂತ ಹೇಳಿ ತರಿಸ್ಕೊಂಡೆ. ಪಾಪು ಅಂತೂ ಇವಾಗ ಮಕ್ಕಡೆ ಆಗೋಕ್ಕೆ ಟ್ರೈ ಮಾಡ್ತಿರ್ತಾಳೆ, ಇವಾಗ ಮಕ್ಕಡೆನೂ ಆಗ್ತಾಳೆ. ಹಾಗಾಗಿ ಏನಪ್ಪ ಅಂದರೆ ತೊಡೆ ಮೇಲೆ ಮಲಗಿಸ್ಕೊಂಡ್ರು ನಿಲ್ಲಲ್ಲ, ಪಟ್ ಅಂತ ಆರ್ತಾಳೆ. ಆ್ಯಕ್ಚುಲಿ ಇದ್ರಲ್ಲಿ ಕ್ಯಾಪ್ಚರ್ ಆಗಿಲ್ಲ, ನಾನು ಶಾರ್ಟ್ಸ್ ಥರ ವೀಡಿಯೋ ಮಾಡ್ಕೋತೀನಲ್ವ, ಅದರಲ್ಲಿ ಕ್ಯಾಪ್ಚರ್ ಆಗಿದೆ. ಹೀಗೆ ತೊಡೆ ಮೇಲೆ ನಾನು ಅಮ್ಮ ಕೂರಿಸ್ಕೊಂಡು ವಿಭೂತಿ ಮತ್ತು ಅರಿಶಿನ ಕುಂಕುಮ ಹಾಕೋಣ ಅಂತ ಹೋದ್ವಿ. ಪಾಪು ಪಟ್ ಅಂತ ತೊಡೆ ಮೇಲಿಂದ ಬಿದ್ದೇ ಬಿಟ್ಲು. ಇಲ್ಲಿ ಸೈಡಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ನೋಡಿ, ನೀವೇ ಅಬ್ಸರ್ವ್ ಮಾಡಿ. ಆ್ಯಕ್ಚುಲಿ ಅವಳು ಪಾಡಿಗೆ ಅವಳು ಕೂತಿದ್ದಾಳೆ, ನಾನು ತಲೆ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಅವಳು ಪಟ್ ಅಂತ ಬಿದ್ದ ತಕ್ಷಣ ಅಮ್ಮ ಪಟ್ ಅಂತ ನನಗೊಂದು ಬಿಟ್ಟರು. ಆ್ಯಕ್ಚುಲಿ ಅವಳು ಬೀಳ್ತಾಳೆ ಅನ್ನೋ ಅಂದಾಜೇ ಇಲ್ಲ, ಒಳ್ಳೆ ಕಪ್ಪೆ ಆರ್ತಾವಲ್ಲ ಹಂಗೆ ಆರ್ಬಿಟ್ಲು. ಆಮೇಲಿಂದ ಅಮ್ಮ ನೀನು ಯಾವ ಶೂಟು ಮಾಡೋದು ಬೇಡ ಅಂತ ಬೈತಾಯಿದ್ರು. ಅಮ್ಮ ಪ್ಲೀಸ್ ಸುಮ್ಮನೆ ಇರಮ್ಮ, ಏನಾಗಲ್ಲ, ಪ್ಲೇಮೇಟ್ ಹಾಕಿದ್ದೆ, ಅವಳಿಗೆ ಏನು ಏಟಾಗಿಲ್ಲ ಅಂತ ಅಂದೆ. ಆಮೇಲೆ ಈ ಫೋರ್ಕ್ ಇಟ್ಕೊಂಡು ಹಿಂಗೆ ಏನು 3 ಇದು ಹಾಕ್ತೀವಲ್ಲ ಅದನ್ನು ಹಾಕ್ತೀನಿ ಅಂದೆ, ಅದನ್ನು ಹಾಕಕ್ಕೆ ಬಿಡಲಿಲ್ಲ, ಕಣ್ಗಿಣ್ಣಿಗೆ ಚುಚ್ಚಿಯ ಅಂತ. ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಕೊನೆಗೆ ವಿಭೂತಿ ಇರುತ್ತಲ್ಲ, ವಿಭೂತಿನ ಪುಡಿ ಮಾಡಿ ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಬಡ್ಸ್ ತೊಗೊಂಡು ಬಡ್ಸಲ್ಲಿ 3 ಹಾಕ್ಕೊಂಡಾದಮೇಲೆ ಅದು ಹಾಕಕ್ಕೆ ಬಿಡ್ತಾಯಿಲ್ಲ, ಅಳ್ಳಾಡೋದು, ಏನೋ ಬಾಯಿಗೆ ತಿನ್ನಕ್ಕೆ ಕೊಡ್ತೀನಿ ಅಂತ ಅನ್ನೋದು, ಹೀಗೆ ಮಾಡ್ತಾಯಿದ್ಲು. ಅಂತೂ ಕೊನೆಗೆ ನಾನು ಬಾಯಲ್ಲೆಲ್ಲ ಅಂತ ಎಲ್ಲ ಸೌಂಡ್ ಮಾಡಿಕೊಂಡು ಅವಳಿಗೆ ಏನಾದರೂ ಸೌಂಡ್ ಮಾಡಿಕೊಂಡು ಮಾತಾಡಿಸ್ಕೊಂಡು ಇಟ್ಟೆ. ಕೊನೆಗೆ ಸದ್ಯ ಹೆಂಗೋ ನಗಾಡ್ಕೊಂಡು ಇಡಿಸ್ಕೊಂತು. ನಿಜ ತುಂಬ ವೆರಿ ಫನ್ನಿಯಾಗಿ ನಗಾಡಿಕೊಂಡು ಅಮ್ಮ ನಾನು ಇಬ್ಬರು ಕಾಲು ಎಳ್ಕೊಂಡು ತುಂಬ ಖುಷಿಯಾಗಿ ಈ ಫೋಟೋಶೂಟ್ನ ಮುಗಿಸಿದ್ವಿ. ಮಾತ್ರ ನಿಜ ಮಕ್ಕಳಿಗೆ ಈ ಥರದ್ದೆಲ್ಲ ಒಂದೊಂದು ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು ಅಂತ ನಂಗೆ ತುಂಬಾ ಇಷ್ಟ. ಹಾಗಾಗಿ ಲಿಪಿಗೂ ಎಲ್ಲ ಥರ ಫೋಟೋಸ್ನ ತೆಗೆದಿದ್ದೆ ನಾನು. ಮ್ಯಾಕ್ಸಿಮಮ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು, ಇವಳಿಗೂ ಅಷ್ಟೇ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಆಮೇಲೆ ಕುಂಕುಮ ಇರುತ್ತೆ, ಬೆಚ್ಚಗಿರೋ ನೀರನ್ನು ಕುಂಕುಮನೂ ಆಗಿರುತ್ತೆ. ಬಟ್ ಅಷ್ಟು ಪರ್ಫೆಕ್ಟಾಗಿ ಬಿಡಲಿಲ್ಲ, ಅಷ್ಟು ಬರಲಿಲ್ಲ, ಅಳ್ಸೋಕ್ಕೂ ನನಗೆ ಭಯ ಆಯಿತು. ಅಮ್ಮ ರೆಡಿ ಮಾಡ್ಬೇಕಾರಂತೂ ತಮಾಷೆ ಮಾಡ್ತಾಯಿದ್ರು, ಓ ಶಿವ ತಾಂಡವ ಆಡ್ತಾಯಿದ್ದೆ ಹಂಗೆ ಹಿಂಗೆ ಅಂತೇಳಿ. ಕೊನೆಗೂ ಸೂಪರಾಗಿ ರೆಡಿ ಮಾಡಿದ್ವಿ. ಬಟ್ ಪಾಪಕ್ಕೆ ಸ್ವಲ್ಪ ಹಾವಿದೆ ಅಲ್ಲ, ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತು. ಇರಲಿ ಎಲ್ಲದು ಹಾಕಿದ್ರೇ ಅದನ್ನು ಲುಕ್ ಬರೋದು ಅಂತ ಹೇಳಿಬಿಟ್ಟು
ಕೊನೆಗೆ ಹಾಕಿದ್ವಿ. ಅಂತೂ ಮಾಡ್ಕೊಂಡು ನಗಾಡಿಸ್ಕೊಂಡು ಜೋರಾಗಿ ಸೌಂಡೆಲ್ಲ ಮಾಡಿಕೊಂಡು ಒಂದು 10 ಫೋಟೋಸ್ ತೆಗಿಯೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಪಾಪ ಕೋಪ್ರೇಟ್ ಮಾಡ್ತು, ನಾವು ಅಳ್ತಾಳೇನೋ ಅಂತ ಅಂದ್ಕೊಂಡ್ವಿ. ನೋಡಿ ಹೆಂಗೆ ನೋಡ್ತಾ ಇದೆ, ಏನೋ ಹಾಕಿದ್ದಾರೆ, ಏನೋ ಮಾಡ್ತಾಯಿದ್ದಾರೆ ಅಂತ ಆಸೆ. ಅದಕ್ಕೆ ಕೊನೆಗೆ ಈ ಥರ ಒಂದು ಫೋಟೋಶೂಟನ್ನು ಮುಗಿಸಿದ್ವಿ. ಮತ್ತು ಹೇಗೆ ಅನ್ನಿಸ್ತು ನಿಮಗೆ ಫೋಟೋಶೂಟು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಸಜೆಷನ್ ಇದ್ದರೂ ಕೂಡ ಆ್ಯಡ್ ಮಾಡಿ. ನೆಕ್ಸ್ಟ್ ಆ ಒಂದು ಸಜೆಷನ್ನ ತಗೊಂಡು ನಾನು ವಿಡಿಯೋ ಮತ್ತು ಫೋಟೋಶೂಟ್ ಮಾಡ್ತೀನಿ. ಆ್ಯಂಡ್ ಹೀಗೆ ಬಂದಿದೆ ನೋಡಿ, ಚೆನ್ನಾಗಿದೆಯಾ? ಅದಾದಮೇಲೆ ಪಾಪುಗೆ ಮತ್ತು ಲಿಪಿಗೆ ಕೆಲವೊಂದು ಬಟ್ಟೆಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ ಫಸ್ಟ್ ಕ್ರೈಯಿಂದ. ಒಂದೊಂದು ಬ್ರ್ಯಾಂಡ್ ಕ್ವಾಲಿಟಿ ಸ್ಯಾಟಿಸ್ಫೈ ಆಗುತ್ತೆ ನನಗೆ, ಒಂದೊಂದು ಬ್ರ್ಯಾಂಡ್ ಕ್ವಾಲಿಟಿ ಸ್ಯಾಟಿಸ್ಫೈ ಆಗೋಲ್ಲ. ಮತ್ತು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಇರುತ್ತಲ್ಲ, ಅದು ಒಂದೊಂದು ಸತಿ ಇಷ್ಟ ಆಗೋಲ್ಲ. ಇದು ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಅಮ್ಮ ಅಂತ ಹೇಳ್ತಾ ಇದ್ದೆ. ಅಮ್ಮ ಇದೆಷ್ಟು ಪರವಾಗಿಲ್ಲ, ಲಾಸ್ಟ್ ಟೈಮ್ ಮಾಡಿದ್ದೆಲ್ಲ ಅದು ಇನ್ನೂ ಚೆನ್ನಾಗಿರಲಿಲ್ಲ ಅಂದರು. ಬಟ್ ನಾನು ಯಾವಾಗಲೂ ಅಷ್ಟೇ ಹೊಸ ಬಟ್ಟೆನ ಪಾಪುಗೆ ವಾಶ್ ಮಾಡಿನೇ ಹಾಕ್ತೀನಿ. ಲಿಪಿಗೂ ಆಲ್ಮೋಸ್ಟ್ ಒಂದು 4 ಇಯರ್ಸ್ ತನಕ ವಾಶ್ ಮಾಡೇ ಹಾಕ್ತಾಯಿದ್ದೆ. ಅವಳು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಹೊಸ ಬಟ್ಟೆನ ವಾಶ್ ಮಾಡಲ್ಲ, ಕೆಲವೊಂದೊಂದನ್ನು ವಾಶ್ ಮಾಡಿ ಹಾಕ್ತೀನಿ. ಮತ್ತು ಈ ಫಸ್ಟ್ ಕ್ರೈದು ಏನಪ್ಪ ಅಂತ ಅಂದರೆ ಆಟೋ ಲಿಂಕ್ಸ್ನ ಕೊಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಕೆಲವೊಂದು ಸತಿ ಇದ್ರದ್ದು ಲಿಂಕ್ನ ನಾನು ಶೇರ್ ಮಾಡಿರೋಕ್ಕಾಗಿರಲ್ಲ. ಬಟ್ ಕೆಲವರು ಪರ್ಸ್ನಲ್ಲಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿರ್ತಾಳೆ, ಮಾಮ್ ಲಿಂಕ್ ಕೊಡಿ ಅಂತ ಮಾಡಿರ್ತಾರಲ್ಲ, ಅಂಥವರಿಗೆ ನನ್ನ ಹತ್ರ ಲಿಂಕ್ ಅವೈಲಬಿಲಿಟಿ ಇದ್ದು ಅವ್ರು ಕಳಿಸಿರೋ ಮೆಸೇಜ್ ನನಗೇನಾದರೂ ಕಾಣಿಸಿದ್ರೆ ಅವ್ರಿಗೆ ನಾನು ಶೇರ್ ಮಾಡಿರ್ತೀನಿ. ಬಿಕಾಸ್ ತುಂಬ ಮೆಸೇಜಸ್ ಬಂದಿರುತ್ತಲ್ವ, ಕೆಲವೊಂದೊಂದು ಸತಿ ಕೆಲವ್ರದ್ದು ಮೆಸೇಜ್ ಕಾಣಿಸೋದೇ ಇಲ್ಲ ರಿಕ್ವೆಸ್ಟಲ್ಲಿ ಓಪನ್ ಮಾಡಿದ್ರು. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಥೀಮ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ, ನನ್ನ ಮಗಳಿಗೆ, ಎಲ್ರಿಗೂ ಒಂದೇ ಥರ ಔಟ್ಫಿಟ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಡ್ರೆಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಶೇರ್ ಮಾಡ್ತೀನಿ. ನಾವಂತೂ ಪಾಪದ್ದು ಫೋಟೋಶೂಟ್ ಮಾಡುವಾಗ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಹೋಪ್ ನಿಮಗೂ ಕೂಡ ಈ ಫೋಟೋಶೂಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.